ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಓ ಹೆನ್ರಿ ಅಂತಕ್ಕಂತಹ ಒಬ್ಬ ಫೇಮಸ್ ರೈಟರ್ ಅವರು ಬರೆದಿರ್ತಕ್ಕಂತಹ ದ ಲಾಸ್ಟ್ ಲೀಫ್ ಅಂತಕ್ಕಂಥ ಒಂದು ಫೇಮಸ್ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಸ್ಟೋರಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಎಷ್ಟೊಂದು ಮುಖ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಜೀವನವನ್ನು ಸೇವ್ ಮಾಡಲಿಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿಯು ಕೂಡ ಇಲ್ಲಿ ಬರೋದನ್ನು ನಾವು ನೋಡ್ತೇವೆ. ಓ ಹೆನ್ರಿ ಅವರ ಅತ್ಯಂತ ಪ್ರಸಿದ್ಧ ಒಂದು ಸ್ಟೋರಿಗಳಲ್ಲಿ ಇದು ಕೂಡ ಒಂದಾಗಿದೆ. ಬನ್ನಿ ಈ ಒಂದು ಸ್ಟೋರಿಯನ್ನು ನಾವೀಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಯಾವುವು ಅನ್ನೋದನ್ನು ನೋಡೋಣ. ಟೋಟಲ್ ಆಗಿ ಇಲ್ಲಿ ನಾವು 4 ಕ್ಯಾರೆಕ್ಟರ್ಗಳನ್ನು ನೋಡ್ತೇವೆ. ಮೊದಲನೇದಾಗಿ ಜಾನ್ಸಿ. ನೋಡಿ, ಜಾನ್ಸಿ ಯಾರಪ್ಪ ಅಂದರೆ, ಜಾನ್ಸಿ ಈಸ್ ಎ ಯಂಗ್ ಪೇಂಟರ್. ಅಂದರೆ ಆ ಜಾನ್ಸಿ ಯಂಗ್ ಪೇಂಟರ್ ಆಗಿರ್ತಾಳೆ. ಶಿ ಫಾಲ್ಸ್ ಇಲ್ ವಿತ್ ನ್ಯೂಮೋನಿಯಾ ಅಂತಕ್ಕಂಥ ಒಂದು ರೋಗಕ್ಕೆ ಇವಳು ತುತ್ತಾಗ್ತಾಳೆ. ಶಿ ಬಿಲೀವ್ಸ್ ಶಿ ವಿಲ್ ಡೈ ವೆನ್ ದ ಲಾಸ್ಟ್ ಲೀಫ್ ಡ್ರಾಪ್ಸ್ ಫ್ರಮ್ ದ ಐವಿ ವೈನ್ ಶಿ ಸೀಸ್ ಔಟ್ ಹರ್ ವಿಂಡೋ. ಎಸ್ ನೋಡಿ, ಅವಳ ಮನೆಗೆ ಒಂದು ವಿಂಡೋ ಇರುತ್ತೆ. ಅಂದರೆ ಅವರೇನು ವಾಸ ಮಾಡ್ತಿರ್ತಾರೋ ಫ್ಲ್ಯಾಟಲ್ಲಿ, ಅದಕ್ಕೆ ಏನು ವಿಂಡೋ ಇರುತ್ತೋ ಆ ವಿಂಡೋದಿದ್ದ ಆಚೆ ಒಂದು ಬಳ್ಳಿ ಇರುತ್ತೆ ಮತ್ತು ಆ ಬಳ್ಳಿಯ ಎಲೆಗಳು ಉದುರ್ತಾ ಇರ್ತವೆ. ಕೊನೆಯ ಎಲೆ ಬಿದ್ದ ತಕ್ಷಣವೇ ನಾನು ಸತ್ತೋಗ್ಬಿಡ್ತೇನೆ ಅಂತೇಳಿ ಅವಳು ಅಂದ್ಕೊಂಡಿರ್ತಾಳೆ. ಇನ್ನು ಸೆಕೆಂಡ್ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಸೂ ಅಂತಕ್ಕಂಥವಳು. ಇವಳು ಏನಾಗಿರ್ತಾಳೆ ಅಂದರೆ ಜಾನ್ಸಿಯ ಫ್ರೆಂಡ್ ಆಗಿರ್ತಾಳೆ. ಶೂ ಈಸ್ ಜಾನ್ಸೀಸ್ ರೂಮ್ಮೇಟ್ ಆ್ಯಂಡ್ ಫ್ರೆಂಡ್. ಅವಳ ಒಂದು ಬೆಸ್ಟ್ ಫ್ರೆಂಡ್ ಕೂಡ ಆಗಿರ್ತಾಳೆ ಮತ್ತು ರೂಮ್ಮೇಟ್ ಕೂಡ ಆಗಿರ್ತಾಳೆ. ಆ್ಯಂಡ್ ಶಿ ಟೇಕ್ಸ್ ಕೇರ್ ಆಫ್ ಜಾನ್ಸಿ ಡ್ಯೂರಿಂಗ್ ಹರ್ ಇಲ್ನೆಸ್. ಏನು ಜಾನ್ಸಿಗೆ ನ್ಯೂಮೋನಿಯಾ ಬಂದಿರುತ್ತಲ್ವ, ಆ ಸಂದರ್ಭದಲ್ಲಿ ಅವಳನ್ನು ತುಂಬ ಕಾಳಜಿಪೂರ್ವಕವಾಗಿ ಇವಳು ನೋಡ್ಕೊಳ್ತಾಳೆ. ಶೂ ಈಸ್ ಆ್ಯನ್ ಆರ್ಟಿಸ್ಟ್. ಎಸ್, ಇವಳು ಕೂಡ ಜಾನ್ಸಿ ಥರನೇ ಒಬ್ಬ ಆರ್ಟಿಸ್ಟ್ ಆಗಿರ್ತಾಳೆ. ಅಂದರೆ ಡ್ರಾಯಿಂಗಲ್ಲಿ ತುಂಬ ಆಸಕ್ತಿಯನ್ನು ಇವಳು ಹೊಂದಿರ್ತಾಳೆ. ಆ್ಯಂಡ್ ಅರ್ನ್ಸ್ ಎ ಲಿವಿಂಗ್ ಬೈ ಡ್ರಾಯಿಂಗ್ ಇಲ್ಯುಸ್ಟ್ರೇಷನ್ಸ್ ಫಾರ್ ಮ್ಯಾಗ್ಝಿನ್ಸ್. ಏನು ಮ್ಯಾಗ್ಝಿನ್ಗಳಿಗೆ ಇವಳು ಕೆಲವೊಂದಿಷ್ಟು ಇಲ್ಯುಸ್ಟ್ರೇಷನ್ಸ್ ಅಂದರೆ ಪಿಕ್ಚರ್ಸ್ಗಳನ್ನು ಬಿಡಿಸಿ ಕಳಿಸ್ಬಿಟ್ಟು ಅದರಿಂದ ಬಂದಂತಹ ದುಡ್ಡಲ್ಲಿ ಇವಳು ಜೀವನವನ್ನು ಮಾಡ್ತಾ ಇರ್ತಾಳೆ. ಇನ್ನು ಥರ್ಡ್ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಬೆಹರ್ ಮ್ಯಾನ್ ಅಂತಕ್ಕಂಥವನು. ಹಿ ಈಸ್ ಆ್ಯನ್ ಓಲ್ಡ್ ಪೇಂಟರ್ ಹೂ ಲಿವ್ಸ್ ಇನ್ ದ ಬೇಸ್ಮೆಂಟ್ ಅಪಾರ್ಟ್ಮೆಂಟ್ ಆಫ್ ದ ಬಿಲ್ಡಿಂಗ್. ಏನು ಆ ಜಾನ್ಸಿ ಮತ್ತು ಶಿವ್ ಇಬ್ಬರು ವಾಸ ಮಾಡ್ತಿರ್ತಾರಲ್ವ, ಅದೇ ಸೇಮ್ ಅಪಾರ್ಟ್ಮೆಂಟಿನ ಒಂದು ಬೇಸ್ಮೆಂಟಲ್ಲಿ, ಅಂದರೆ ಏನು ಕೆಳಗಿನ ಮಹಡಿ ಅಂತ ಕರಿಬೋದು ನಾವು, ಅಲ್ಲಿ ಇವನು ಕೂಡ ವಾಸ ಮಾಡ್ತಿರ್ತಾನೆ ಮತ್ತು ಇವನು ಕೂಡ ಒಬ್ಬ ಪೇಂಟರ್ ಆಗಿರ್ತಾನೆ. ಹಿ ಈಸ್ ಓವರ್ 60 years ಓಲ್ಡ್. ಅಂದರೆ ಮೋರ್ ದೆನ್ 60 years ಅಥವಾ 60 ವರ್ಷಕ್ಕಿಂತ ಹೆಚ್ಚಿನ ಒಂದು ವಯಸ್ಸು ಇವನಿಗೆ ಆಗಿರುತ್ತೆ. ಹಿ ಈಸ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್. ಎಸ್, ಇವನು ತುಂಬ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ, ತುಂಬ ಹೃದಯವಂತನೂ ಕೂಡ ಆಗಿರ್ತಾನೆ. ಇವನೇನೆ ಒಂದು ಜಾನ್ಸಿಯ ಲೈಫನ್ನು ಸೇವ್ ಮಾಡಲಿಕ್ಕೆ ಹೋಗಿ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾವ ರೀತಿ ಪ್ರಾಣ ತ್ಯಾಗ ಮಾಡಿದ ಅನ್ನೋದನ್ನು ನಾವು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಹೋದಾಗೆ ನಮಗೆ ಗೊತ್ತಾಗುತ್ತೆ. ಹಿ ಸೇವ್ಡ್ ದ ಲೈಫ್ ಆಫ್ ಜಾನ್ಸಿ. ಇನ್ನು ಲಾಸ್ಟ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ದ ಡಾಕ್ಟರ್. ಅಂದರೆ ಈ ಒಂದು ಜಾನ್ಸಿಗೆ ಹುಷಾರಿಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂತಹ ಒಬ್ಬ ಡಾಕ್ಟರ್ ಇರ್ತಾನೆ. ದ ಡಾಕ್ಟರ್ ಕಮ್ಸ್ ಟು ಜಾನ್ಸೀಸ್ ಬಿಸೈಡ್ ಟು ಅಸೆಸ್ ಹರ್ ಕಂಡೀಷನ್. ಹೀ ಈಸ್ ಪೆಸಿಮಿಸ್ಟಿಕ್ ಅಬೌಟ್ ಹರ್ ಚಾನ್ಸಸ್ ಆಫ್ ಸರ್ವೈವಲ್. ಎಸ್, ಅವಳು ಮನಸ್ಸು ಮಾಡಿದರೆ, ಅಂದರೆ ಅವಳು ಏನು ಒಂದು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದರೆ ಅವಳು ಬೇಗ ಗುಣಮುಖ ಆಗಬಲ್ಲಳು ಅಂತಕ್ಕಂಥ ಒಂದು ಭರವಸೆಯ ಮಾತುಗಳನ್ನು ಈ ಡಾಕ್ಟರ್ ಹೇಳ್ತಾರೆ. ನೋಡಿ, ಈ ಡಾಕ್ಟರ್ ಅಷ್ಟೊಂದು ಏನು ಮುಖ್ಯವಾದ ಕ್ಯಾರೆಕ್ಟರ್ ಈ ಒಂದು ಸ್ಟೋರಿಯಲ್ಲಿ ಆಗಿರೋದಿಲ್ಲ. ಮೇಲಿನ 3 ಕ್ಯಾರೆಕ್ಟರ್ಗಳೇನಿದ್ದಾವೆ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಆಗಿದ್ದಾರೆ. ಬನ್ನಿ ಈಗ ಈ ಒಂದು ಸ್ಟೋರಿಯನ್ನು ನಾವು ತುಂಬ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೂ ಅಂಡ್ ಜಾನ್ಸಿ, 2 young artists, shared a small flat. The flat was on the 3rd story of an old house. ಎಸ್ ನೋಡಿ, ಈ ಸೂ ಮತ್ತು ಜಾನ್ಸಿ ಅಂತಕ್ಕಂಥವ್ರು ಇಬ್ಬರು ಕೂಡ ಆರ್ಟಿಸ್ಟ್ಸ್ ಆಗಿರ್ತಾರೆ. ಅಂದರೆ ಕಲಾವಿದರಾಗಿರ್ತಾರೆ ಅಥವಾ ಡ್ರಾಯಿಂಗಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇವರಿಬ್ಬರು ಸೇರಿ ಏನು ಮಾಡಿರ್ತಾರೆ, ಒಂದು ಸ್ಮಾಲ್ ಫ್ಲ್ಯಾಟಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಫ್ಲ್ಯಾಟ್ ಎಲ್ಲಿ ಇರುತ್ತಪ್ಪ ಅಂದರೆ 3rd story ಅಥವಾ ನಾವು 3rd floor ಅಂತ ಏನು ಕರಿತೀವೋ ಅಲ್ಲಿ ಇರುತ್ತೆ. ಆ್ಯನ್ ಓಲ್ಡ್ ಹೌಸ್ ಅಂದರೆ ತುಂಬ ಹಳೆಯದಾಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅದಾಗಿರುತ್ತೆ. ಜಾನ್ಸಿ ಫೆಲ್ ವೆರಿ ಸೀರಿಯಸ್ಲಿ ಇಲ್ ಇನ್ ನವೆಂಬರ್. ಎಸ್, ನವೆಂಬರ್ ತಿಂಗಳಲ್ಲಿ ಅವಳಿಗೆ ತುಂಬಾ ಆರೋಗ್ಯ ಕೈ ಕೊಡುತ್ತೆ ಅಥವಾ ಅನಾರೋಗ್ಯದಿಂದ ಅವಳು ಬಳಲ್ತಾ ಇರ್ತಾಳೆ. ಶಿ ಹ್ಯಾಡ್ ನ್ಯೂಮೋನಿಯಾ. ಅವಳಿಗೆ ಬಂದಂತಹ ಒಂದು ಕಾಯಿಲೆಯ ಹೆಸರು ಏನಪ್ಪ ಅಂದರೆ ನ್ಯೂಮೋನಿಯಾ ಅಂತಕ್ಕಂಥದ್ದು. ಶಿ ವುಡ್ ಲೈ ಇನ್ ಹರ್ ಬೆಡ್ ವಿತೌಟ್ ಮೂವಿಂಗ್. ಎಸ್ ನೋಡಿ, ಅವಳ ಒಂದು ಬೆಡ್ಡಲ್ಲಿ ಅವಳು ಮೂವ್ಮೆಂಟ್ ಇಲ್ದೇ ಹಾಗೇನೆ ಮಲಗಿದ್ದಾಳೆ. ಜಸ್ಟ್ ಗೇಜಿಂಗ್ ಔಟ್ ಆಫ್ ದ ವಿಂಡೋ. ಕೇವಲ ಕಿಟಕಿಯಿಂದ ಆಚೆ ಹಾಗೆ ಸುಮ್ಮನೆ ನೋಡ್ತಾ ಗೇಜಿಂಗ್ ಅಂದರೆ ಆ ಕಡೆ ಈ ಕಡೆ ತಿರುಗಾಡ್ದಿನೇ ಸುಮ್ಮನೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಅವಳು ಏನು ಮಾಡಿದ್ದಾಳೆ, ತನ್ನ ಒಂದು ಬೆಡ್ ಮೇಲೆ ಮಲಗಿರ್ತಾಳೆ. ಸಿವ್ ಹರ್ ಫ್ರೆಂಡ್ ಬಿಕೇಮ್ ವೆರಿ ವರಿಡ್. ಈ ರೀತಿಯ ಒಂದು ಜಾನ್ಸಿಯ ಪರಿಸ್ಥಿತಿಯನ್ನು ಕಂಡಂತಹ ಅವಳ ಒಂದು ಫ್ರೆಂಡ್ ಏನಿರ್ತಾಳೆ ಸು ತುಂಬಾನೇ ವರಿ ಮಾಡ್ಕೊಳ್ತಾಳೆ. ಅಂದರೆ ಅವಳಿಗೆ ಚಿಂತೆ ಕಾಡ್ತಾ ಇರುತ್ತೆ. ಶಿ ಸೆಂಟ್ ಫಾರ್ ದ ಡಾಕ್ಟರ್.
ಇವಳಿಗೆ ಹುಷಾರಿಲ್ಲದೆ ಇರೋದನ್ನು ನೋಡಿ ಅವಳು ಡಾಕ್ಟರ್ನ ಕರೆಯೋಕ್ಕೆ ಕಳಿಸ್ತಾಳೆ. ಆಲ್ದೋ ಹಿ ಕೇಮ್ ಎವ್ರಿ ಡೇ ದೆರ್ ವಾಸ್ ನೋ ಚೇಂಜ್ ಇನ್ ಜಾನ್ಸೀಸ್ ಕಂಡೀಷನ್. ಪ್ರತಿನಿತ್ಯನೂ ಕೂಡ ಆ ಡಾಕ್ಟರ್ ಬಂದು ಈ ಜಾನ್ಸಿಯನ್ನು ನೋಡಿಕೊಂಡ್ರು ಕೂಡ ಅವಳ ಒಂದು ಆರೋಗ್ಯದಲ್ಲಿ ಯಾವುದೇ ಒಂದು ಸುಧಾರಣೆ ಕಂಡು ಬರೋದೇ ಇಲ್ಲ. ಒನ್ ಡೇ ದ ಡಾಕ್ಟರ್ ಟುಕ್ ಸ್ಯೂ ಅಸೈಡ್ ಆ್ಯಂಡ್ ಆಸ್ಕ್ಡ್ ಹರ್, ಈಸ್ ಎನಿಥಿಂಗ್ ವರಿಯಿಂಗ್ ಜಾನ್ಸಿ? ಒಂದಿನ ಏನು ಮಾಡ್ತಾರೆ ಡಾಕ್ಟ್ರು, ಆ ಒಂದು ಜಾನ್ಸಿ ಹುಷಾರಾಗದೇ ಇರೋ ಕಾರಣದಿಂದಾಗಿ ಸೂವನ್ನು ಒಂದು ಕಡೆ ಕರೀತಾರೆ. ಕರೆದ್ಬಿಟ್ಟು ಅವಳನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾವುದಾದ್ರೂ ಚಿಂತೆ ಇವಳನ್ನು ಕಾಡ್ತಾ ಇದೆನಾ, ಯಾಕೆ ಹುಷಾರಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವರು ಆ ಒಂದು ಜಾನ್ಸಿಯ ಬಗ್ಗೆ ಸ್ಯೂ ಬಳಿ ಕೇಳ್ತಾರೆ. ನೋ ರಿಪ್ಲೈಡ್ ಸ್ಯೂ, ಬಟ್ ವೈ ಡು ಯು ಆಸ್ಕ್? ಎಸ್, ಆ ರೀತಿ ಏನು ಇಲ್ವಲ್ಲ, ಅವಳಿಗೆ ಯಾವುದೇ ಒಂದು ಚಿಂತೆ ಇಲ್ಲ, ಯಾಕೆ ಕೇಳ್ತಾ ಇದ್ದೀರಾ ಹೀಗೆ ಅಂತೇಳಿ ಸ್ಯೂ ಡಾಕ್ಟರ್ನ ಪ್ರಶ್ನೆ ಮಾಡ್ತಾಳೆ. ದ ಡಾಕ್ಟರ್ ಸೆಡ್, ಜಾನ್ಸಿ it seems has made up her mind that she is not going to get well. ಎಸ್ ನೋಡಿ, ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ಆ ಜಾನ್ಸಿ ತನ್ನ ಪಾಡಿಗೆ ತಾನು ಅಂದ್ಕೊಂಡ್ಬಿಟ್ಟಿದ್ದಾಳೆ, ನನಗೆ ಹುಷಾರೇ ಆಗೋದಿಲ್ಲ ಅಂತೇಳಿ ಅವಳೇನೆ ಚಿಂತೆ ಮಾಡ್ತಾ ಇದ್ದಾಳೆ ಅಂತೇಳಿ ಡಾಕ್ಟ್ರು ಯಾರಿಗೆ ಹೇಳ್ತಾರೆ, ಸೂವಿಗೆ ಹೇಳ್ತಾ ಇದ್ದಾರೆ. ಇಫ್ ಶಿ ಡಸಂಟ್ ವಾಂಟ್ ಟು ಲೀವ್ ಮೆಡಿಸಿನ್ಸ್ ವಿಲ್ ನಾಟ್ ಹೆಲ್ಪ್ ಹರ್. ಎಸ್, ಅವಳಿಗೇನೆ ಬದುಕಬೇಕು ಅಂತಕ್ಕಂಥ ಒಂದು ಆಸೆ ಇಲ್ಲ ಅಂದರೆ ಯಾವುದೇ ಮೆಡಿಸಿನ್ ಕೊಟ್ಟರು ಕೂಡ ಅದು ಯೂಸ್ ಆಗೋದಿಲ್ಲ, ಅದು ಯಾವುದೇ ಲಾಭವನ್ನು ತಂದು ಕೊಡೋದಿಲ್ಲ. ಹಾಗಾಗಿ ಮೊದಲಿಗೆ ಅವಳಿಗೆ ತಾನು ಬದುಕಬೇಕು ಅಂತಕ್ಕಂಥ ಒಂದು ಆಸೆ ಅವಳ ಬಳಿ ಬರಬೇಕು, ಇಲ್ಲ ಅಂದರೆ ಈ ಔಷಧಿಗಳು ಯಾವುದೇ ಕೆಲಸ ಮಾಡೋದಿಲ್ಲ ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೂ ಟ್ರೈಡ್ ಹರ್ ಬೆಸ್ಟ್ ಟು ಮೇಕ್ ಜಾನ್ಸಿ ಟೇಕ್ ಆ್ಯನ್ ಇಂಟ್ರೆಸ್ಟ್ ಇನ್ ಥಿಂಗ್ಸ್ ಅರೌಂಡ್ ಹರ್. ಎಸ್ ನೋಡಿ, ಡಾಕ್ಟರ್ ಆ ರೀತಿ ಹೇಳಿದ ಮೇಲೆ ಸೂ ಏನು ಮಾಡ್ತಾಳೆ, ಈ ಜಾನ್ಸಿಗೆ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಬರಲಿ ಅಂತೇಳಿ ಅನೇಕ ಪ್ರಯತ್ನಗಳನ್ನು ಅವಳು ಮಾಡ್ತಾಳೆ. ಶಿ ಟಾಕ್ಡ್ ಅಬೌಟ್ ಕ್ಲಾತ್ಸ್ ಆ್ಯಂಡ್ ಫ್ಯಾಷನ್ಸ್ ಬಟ್ ಜಾನ್ಸಿ ಡಿಡ್ ನಾಟ್ ರೆಸ್ಪಾಂಡ್. ಎಸ್, ಒಳ್ಳೆಯ ಬಟ್ಟೆಗಳ ಬಗ್ಗೆ ಮತ್ತು ಫ್ಯಾಷನ್ಸ್ ಬಗ್ಗೆ ಈ ಒಂದು ಸ್ಯೂ ಅವಳ ಬಳಿ ಮಾತಾಡ್ತಾಳೆ. ಬಟ್ ಏನೇ ಮಾತನಾಡಿದರೂ ಕೂಡ ಜಾನ್ಸಿ ಅದಕ್ಕೆ ಸರಿಯಾದಂತಹ ಒಂದು ರೆಸ್ಪಾನ್ಸನ್ನು ಕೊಡೋದೇ ಇಲ್ಲ. ಜಾನ್ಸಿ ಕಂಟಿನ್ಯೂಡ್ ಟು ಲೈ ಸ್ಟಿಲ್ ಆನ್ ಹರ್ ಬೆಡ್. ಎಸ್, ಏನೇ ಮಾಡಿದರೂ ಕೂಡ ತನ್ನ ಒಂದು ಬೆಡ್ಡಲ್ಲಿ ಹಾಗೇನೆ ಸುಮ್ಮನೆ ಅವಳು ಮಲಗಿರ್ತಾ ಇದ್ಲು. ಸ್ಯೂ ಬ್ರಾಟ್ ಹರ್ ಡ್ರಾಯಿಂಗ್ ಬೋರ್ಡ್ ಇನ್ ಟು ಜಾನ್ಸೀಸ್ ರೂಮ್ ಆ್ಯಂಡ್ ಸ್ಟಾರ್ಟೆಡ್ ಪೇಂಟಿಂಗ್. ಕೊನೆಗೆ ಸ್ಯೂ ಏನು ಮಾಡ್ತಾಳಪ್ಪ ಅಂದರೆ, ತನ್ನ ಒಂದು ರೂಮಲ್ಲಿರ್ತಕ್ಕಂತಹ ಒಂದು ಡ್ರಾಯಿಂಗ್ ಬೋರ್ಡ್ ಏನಿತ್ತೋ ಅದನ್ನೇ ತೆಗೆದುಕೊಂಡು ಬಂದು ಈ ಜಾನ್ಸಿಯ ರೂಮ್ಗೆ ತಂದಿಡ್ತಾಳೆ ಮತ್ತು ಅಲ್ಲಿ ಪೇಂಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಟು ಟೇಕ್ ಜಾನ್ಸೀಸ್ ಮೈಂಡ್ ಆಫ್ ಹರ್ ಇಲ್ನೆಸ್ ಶಿ ವಿಶ್ಲ್ಡ್ ವೈಲ್ ವರ್ಕಿಂಗ್. ಎಸ್ ನೋಡಿ, ಅವಳು ಏನಂದರೆ ತಾನು ಡ್ರಾಯಿಂಗ್ ಮಾಡ್ತಾ ಇದ್ರೆ ಅವಳ ಒಂದು ಗಮನ ಈ ಒಂದು ಡ್ರಾಯಿಂಗ್ ಕಡೆ ಬರ್ಬೋದು ಅಂತೇಳಿ ಅಲ್ಲೇನೆ ಡ್ರಾಯಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದ್ರ ಜೊತೆಗೆ ವಿಸಿಲ್ಡ್ ಅಂದರೆ ಸಿಳ್ಳೆ ಹಾಕೋದು ಅಂತೇಳಿ, ಅಂದರೆ ಅವಳ ಗಮನ ಬೇರೆಲ್ಲೂ ಹೋಗಬಾರ್ದು, ಈ ಕಡೆನೇ ಇರಲಿ ಅಂತೇಳಿ ಸಿಳ್ಳೆಯನ್ನು ಹಾಕ್ತಾ ಅವಳು ತನ್ನ ಒಂದು ಕೆಲಸದಲ್ಲಿ ತೊಡಗಿಕೊಳ್ತಾಳೆ. ಸಡನ್ಲಿ ಸ್ಯೂ ಹರ್ಡ್ ಜಾನ್ಸಿ ವಿಸ್ಪರ್ ಸಮಥಿಂಗ್. ಈ ರೀತಿ ಡ್ರಾಯಿಂಗ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ಜಾನ್ಸಿ ಏನೋ ಮಾತನಾಡ್ದಂಗೆ ಈ ಸ್ಯೂಗೆ ಕೇಳಿಸುತ್ತೆ. ಶಿ ಕ್ವಿಕ್ಲಿ ರಶ್ಡ್ ಟು ದ ಬೆಡ್ ಆ್ಯಂಡ್ ಹರ್ಡ್ ಜಾನ್ಸಿ ಕೌಂಟಿಂಗ್ ಬ್ಯಾಕ್ವರ್ಡ್ಸ್. ಎಸ್, ಏನು ಮಾತನಾಡ್ತಾ ಇರ್ಬೋದು ಇವಳು ಅಂತೇಳಿ ಆ ಒಂದು ಜಾನ್ಸಿಯ ಬಳಿಗೆ ಸ್ಯೂ ಹೋಗ್ತಾಳೆ. ಆಗ ಜಾನ್ಸಿ ಏನು ಮಾಡ್ತಿರ್ತಾಳಪ್ಪ ಅಂದರೆ ಕೌಂಟಿಂಗ್ ಬ್ಯಾಕ್ವರ್ಡ್ಸ್, ಅಂದರೆ ನಂಬರ್ಗಳನ್ನು ಬ್ಯಾಕ್ವರ್ಡ್ ಆಗಿ ಕೌಂಟ್ ಮಾಡ್ತಾ ಇರ್ತಾಳೆ. ಶಿ ವಾಸ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಆ್ಯಂಡ್ ವಾಸ್ ಸೇಯಿಂಗ್ 12. ಆಫ್ಟರ್ ಸಮ್ ಟೈಮ್ ಶಿ ವಿಸ್ಪರ್ಡ್ 11. ಎಸ್ ನೋಡಿ, ಕಿಟಕಿ ಕಡೆ ನೋಡ್ತಾ ಅವಳು ನಂಬರನ್ನು ಹಾಗೆ ಕೌಂಟ್ ಮಾಡ್ತಾ ಇದ್ದಾಳೆ. ಮೊದಲನೇದಾಗಿ 12 ಅಂತ ಹೇಳ್ತಾ ಇದ್ದಾಳೆ, ನೆಕ್ಸ್ಟ್ 11 ಅಂತ ಹೇಳ್ತಾ ಇದ್ದಾಳೆ, ದೆನ್ 10, ದೆನ್ 9, 8, 7 ಈ ರೀತಿ ಆ ಒಂದು ನಂಬರ್ಸನ್ನು ಅವಳು ಏನು ಮಾಡ್ತಾ ಇದ್ಲು, ಡೌನ್ವರ್ಡ್ಸ್ ಕಡೆ ಕೌಂಟ್ ಮಾಡ್ತಾ ಇದ್ಲು. ಸ್ಯೂ ಆಂಗ್ಜಿಯಸ್ಲಿ ಲುಕ್ಡ್ ಔಟ್ ಆಫ್ ದ ವಿಂಡೋ. ಯಾಕೆ ಇವಳು ಈ ರೀತಿ ಆ ಒಂದು ವಿಂಡೋದ ಆಚೆ ನೋಡಿಕೊಂಡು ನಂಬರನ್ನು ಈ ರೀತಿ ಕೌಂಟ್ ಮಾಡ್ತಾ ಇದ್ದಾಳೆ ಅಂತ ಆ ಸ್ಯೂಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಹಾಗಾಗಿ ತುಂಬ ಚಿಂತಾಕ್ರಾಂತಳಾಗಿ ಅವಳು ಏನು ಮಾಡ್ತಾಳೆ, ಕಿಟಕಿಯಿಂದ ಆಚೆ ನೋಡ್ತಾಳೆ. ಶಿ ಸಾ ಆನ್ ಓಲ್ಡ್ ಇವಿ ಕ್ರೀಪರ್ ಕ್ಲೈಂಬಿಂಗ್ ಹಾಫ್ ವೇ ಅಪ್ ದ ಬ್ರಿಕ್ ವಾಲ್ ಅಪೋಸಿಟ್ ದೇರ್ ವಿಂಡೋ. ಆ ವಿಂಡೋದ ಆಚೆ ಒಂದು ಬ್ರಿಕ್ ಅಂದರೆ ಒಂದು ವಾಲ್ ಇರುತ್ತೆ, ಆ ವಾಲ್ ಮೇಲೆ ಒಂದು ಬಳ್ಳಿ ಇವಿ ಕ್ರೀಪರ್ ಅಂದರೆ ಅದೊಂಥರ ಬಳ್ಳಿ ಆಗಿರುತ್ತೆ. ಆ ಬಳ್ಳಿ ಏನು ಮಾಡಿರುತ್ತೆ, ಕ್ಲೈಂಬ್ ಮಾಡಿರುತ್ತೆ ಅಂದರೆ ಅಂಟ್ಕೊಂಡಿರುತ್ತೆ. ಮತ್ತು ಇನ್ ದ ಸ್ಟ್ರಾಂಗ್ ವಿಂಡ್ ಔಟ್ಸೈಡ್ ದ ಕ್ರೀಪರ್ ವಾಸ್ ಶೆಡ್ಡಿಂಗ್ ಇಟ್ಸ್ ಲೀವ್ಸ್. ತುಂಬ ಜೋರಾಗಿರ್ತಕ್ಕಂತಹ ಗಾಳಿ ಇರುತ್ತೆ ಮತ್ತು ಆ ಒಂದು ಬಳ್ಳಿ ಏನಿತ್ತೋ ಇವಿ ಅಂತಕ್ಕಂತಹ ಒಂದು ಬಳ್ಳಿ ಅದು ತನ್ನ ಎಲೆಗಳನ್ನು ಶೆಡ್ಡಿಂಗ್ ಅಂದರೆ ಉದುರಿಸ್ತಾ ಇರುತ್ತೆ. ಅಂದರೆ ಆ ಒಂದು ಬಳ್ಳಿಯ ಎಲೆಗಳು ಒಂದೊಂದೇ ಕೆಳಗಡೆ ಬೀಳ್ತಾ ಇರ್ತವೆ. ವಾಟ್ ಈಸ್ ಇಟ್ ಡಿಯರ್ ಶೂ ಆಸ್ಕ್ಡ್. ಎಸ್, ಏನು ನೋಡ್ತಾ ಇದೆಯಾ, ಅಲ್ಲೇನಿದೆ ಅಂತೇಳಿ ಶೂ ಜಾನ್ಸಿಯನ್ನು ಕೇಳ್ತಾಳೆ. 6 ವಿಸ್ಪರ್ಡ್ ಜಾನ್ಸಿ, ದೇ ಆರ್ ಫಾಲಿಂಗ್ ಫಾಸ್ಟರ್ ನೌ. ಎಸ್, ಅವಳು ಕೌಂಟ್ ಮಾಡ್ತಾ ಇರೋದನ್ನು ಕಂಟಿನ್ಯೂ ಮಾಡ್ತಾಳೆ. 6 ಅಂತೇಳಿ ಕೌಂಟ್ ಮಾಡ್ತಾಳೆ ಮತ್ತು ದೇ ಆರ್ ಫಾಲಿಂಗ್ ಫಾಸ್ಟರ್ ನೌ, ಈಗ ವೇಗವಾಗಿ ಆ ಎಲೆಗಳು ಉದುರ್ತಾ ಇದ್ದಾವೆ ಅಂತೇಳಿ ಹೇಳ್ತಾಳೆ. 3 days ago there were almost 100 leaves. ಅಂದರೆ 3 ದಿನಗಳ ಹಿಂದೆ 100ಕ್ಕೂ ಹೆಚ್ಚಿನ ಎಲೆಗಳು ಆ ಒಂದು ಬಳ್ಳಿಯಲ್ಲಿದ್ವು. ದೇರ್ ಆರ್ ಓನ್ಲಿ 5 ಲೆಫ್ಟ್ ನೌ. ಬಟ್ ಈಗ ನೋಡಿದರೆ ಕೇವಲ 5 ಎಲೆಗಳು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾವೆ ಅಂಥೇಳಿ ಅವಳು ನಿಧಾನಕ್ಕೆ ಹೇಳ್ತಾಳೆ. ಇಟ್ ಈಸ್ ಆಟಮ್ ಸೆಡ್ ಸ್ಯೂ ಆ್ಯಂಡ್ ದ ಲೀವ್ಸ್ ವಿಲ್
ಫಾಲ್. ಎಸ್, ಇದು ಆಟಮ್ ಸೀಸನ್ ಆಗಿರೋದ್ರಿಂದ ಆ ಒಂದು ಎಲೆಗಳು ಉದುರ್ತಕ್ಕಂಥದ್ದು ತುಂಬ ಕಾಮನ್ ಆಗಿದೆ ಅಂಥೇಳಿ ಸೂ ಅವಳಿಗೆ ರಿಪ್ಲೈಯನ್ನು ಕೊಡ್ತಾಳೆ. ವೆನ್ ದ ಲಾಸ್ಟ್ ಲೀಫ್ ಫಾಲ್ಸ್ ಐ ವಿಲ್ ಡೈ ಸೆಡ್ ಜಾನ್ಸಿ ವಿತ್ ಫಿನಾಲಿಟಿ. ಎಸ್, ಕೊನೆಯ ಎಲೆ ಆ ಒಂದು ಬಳ್ಳಿಯಿಂದ ಉದುರಿಬಿಟ್ರೆ ನಾನು ಕೂಡ ಸತ್ತು ಹೋಗ್ಬಿಡ್ತೇನೆ ಅಂಥೇಳಿ ಜಾನ್ಸಿ ಹೇಳ್ತಾಳೆ. ಐ ಹ್ಯಾವ್ ನೋನ್ ದಿಸ್ ಫಾರ್ ದ ಲಾಸ್ಟ್ 3 days. ಎಸ್, ನನಗೆ ಇದು 3 ದಿನಗಳಿಂದ ತಿಳ್ಕೊಂಡಿದೆ, ನನಗೆ ಗೊತ್ತಿದೆ. ಅಂದರೆ ಈ ಒಂದು ಎಲೆಗಳು ಎಲ್ಲ ಉದುರೋದ್ಮೇಲೆ ನಾನು ಕೂಡ ಸತ್ತು ಹೋಗ್ಬಿಡ್ತೇನೆ, ಇದು ನನಗೆ 3 ದಿನಗಳಿಂದ ತಿಳಿದಿದೆ ಅಂಥೇಳಿ ಅವಳು ಹೇಳ್ತಾಳೆ. ಓ ದಟ್ ಈಸ್ ಎ ನಾನ್ ಸೆನ್ಸ್ ರಿಪ್ಲೈಡ್ ಸು. ಓ, ನೀನು ಮಾತನಾಡ್ತಾ ಇರ್ತಕ್ಕಂಥದ್ದು ನಾನ್ ಸೆನ್ಸ್, ಮೂರ್ಖತನದ ಮಾತುಗಳು ಅಂಥೇಳಿ ಶಿವ್ ಜಾನ್ಸಿಗೆ ರಿಪ್ಲೈ ಕೊಡ್ತಾ ಇದ್ದಾಳೆ. ವಾಟ್ ಹ್ಯಾವ್ ಓಲ್ಡ್ ಇವಿ ಲೀವ್ಸ್ ಟು ಡೂ ವಿತ್ ಯುವರ್ ಗೆಟ್ಟಿಂಗ್ ವೆಲ್. ಎಸ್, ಆ ಒಂದು ವಯಸ್ಸಾಗಿರ್ತಕ್ಕಂತಹ ಎಲೆಗಳು ಅಂದರೆ ಅವುಗಳ ಒಂದು ಟೈಮ್ ಮುಗಿದೋಗಿದೆ, ಹಾಗಾಗಿ ಅವು ಉದುರ್ತಾ ಇದ್ದಾವೆ. ಅದಕ್ಕೂ ನಿನ್ನ ಒಂದು ಹೆಲ್ತ್ಗೂ ಏನು ಸಂಬಂಧ? ದ ಡಾಕ್ಟರ್ ಈಸ್ ಕಾನ್ಫಿಡೆಂಟ್ ದ್ಯಾಟ್ ಯು ವಿಲ್ ಗೆಟ್ ಬೆಟರ್. ಎಷ್ಟು ಡಾಕ್ಟರ್ ಹೇಳಿಲ್ವಾ, ನೀನು ಖಂಡಿತವಾಗ್ಲೂ ಕೂಡ ಬೆಟರ್ ಅಂದರೆ ಹುಷಾರಾಗ್ತೀಯಾ, ನಿನಗೇನೂ ಆಗೋದಿಲ್ಲ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಹಾಗಾಗಿ ನೀನು ಆ ಒಂದು ಎಲೆಗಳ ಜೊತೆ ನಿನ್ನ ಒಂದು ಆರೋಗ್ಯವನ್ನು ಕಂಪೇರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂಥೇಳಿ ಶಿವ್ ಹೇಳ್ತಾಳೆ. ಜಾನ್ಸಿ ಡಿಡ್ ನಾಟ್ ಸೇ ಎನಿಥಿಂಗ್. ಎಸ್, ಆ ರೀತಿ ಹೇಳಿದಾಗ ಈ ಜಾನ್ಸಿ ಏನು ರಿಪ್ಲೈಯನ್ನು ಕೂಡ ಅವಳಿಗೆ ಕೊಡೋದಿಲ್ಲ. ಶಿವ್ ವೆಂಟ್ ಆ್ಯಂಡ್ ಬ್ರಾಟ್ ಹರ್ ಎ ಬೌಲ್ ಆಫ್ ಸೂಪ್. ಈ ರೀತಿ ಹೇಳಿದ ನಂತರ ಸು ಏನು ಮಾಡ್ತಾಳೆ, ಹಾಗೆ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಸೂಪನ್ನು ಅವಳಿಗೆ ಕುಡಿಲಿಕ್ಕೆ ಅಂತೇಳಿ ತೆಗೆದುಕೊಂಡು ಬರ್ತಾಳೆ. ಐ ಡೋಂಟ್ ವಾಂಟ್ ಎನಿ ಸೂಪ್ ಸೆಡ್ ಜಾನ್ಸಿ. ಈ ರೀತಿ ಸೂಪನ್ನು ತೆಗೆದುಕೊಂಡು ಬಂದಾಗ ನನಗೆ ಇಷ್ಟ ಇಲ್ಲ, ಬೇಡ ಅಂಥೇಳಿ ಜಾನ್ಸಿ ಹೇಳ್ತಾ ಇದ್ದಾಳೆ. ಐ ಆಮ್ ನಾಟ್ ಹಂಗ್ರಿ, ನನಗೆ ಈಗ ಹಸಿವಾಗಿಲ್ಲ. ನೌ ದೆರ್ ಆರ್ ಓನ್ಲಿ 4 leaves ಲೆಫ್ಟ್. ಎಸ್, ನೋಡಲಿ ಕೇವಲ 4 ಎಲೆಗಳು ಮಾತ್ರ ಈಗ ಉಳ್ಕೊಂಡಿದ್ದಾವೆ ಅಂಥೇಳಿ ಅವಳು ಹೇಳ್ತಾಳೆ. ಐ ವಾಂಟ್ ಟು ಸಿ ದ ಲಾಸ್ಟ್ ಒನ್ ಫಾಲ್ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ಎಸ್, ಈಗ ಏನು ಸಂಪೂರ್ಣವಾಗಿ ಕತ್ಲೆ ಆಗೋಗುತ್ತೋ, ರಾತ್ರಿ ಬರೋದ್ರೊಳಗಡೆನೆ ಕೊನೆಯ ಎಲೆ ಉದುರ್ತಕ್ಕಂಥದ್ದನ್ನು ನಾನು ನೋಡಬೇಕು ಅಂಥೇಳಿ ಜಾನ್ಸಿ ಹೇಳ್ತಾಳೆ. ದೆನ್ ಐ ವಿಲ್ ಸ್ಲೀಪ್ ಫಾರ್ ಎವರ್. ಎಸ್, ಕೊನೆಯ ಒಂದು ಎಲೆ ಏನು ಉದುರುತ್ತೋ ಆ ನಂತರದಲ್ಲಿ ನಾನು ಒಂದು ಚಿರನಿದ್ರೆಗೆ ಜಾರುತ್ತೇನೆ, ಅಂದರೆ ನಾನು ಸತ್ತು ಬಿಡುತ್ತೇನೆ ಅಂಥೇಳಿ ಅವಳು ಹೇಳ್ತಾ ಇದ್ದಾಳೆ. ಶಿವ್ ಸ್ಯಾಟ್ ಆನ್ ಜಾನ್ಸಿಸ್ ಬೆಡ್, ಕಿಸ್ಡ್ ಹರ್ ಆ್ಯಂಡ್ ಸೆಡ್ ಯು ಆರ್ ನಾಟ್ ಗೋಯಿಂಗ್ ಟು ಡೈ. ಎಸ್, ಅವಳ ಬಳಿ ಕೂತ್ಕೊಂಡು ಅವಳಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂತಹ ಕೆಲಸವನ್ನು ಶಿವ್ ಮಾಡ್ತಾ ಇದ್ದಾಳೆ. ಹಾಗೆಯೇ ಅವಳಿಗೆ ಒಂದು ಮುತ್ತನ್ನು ಕೊಡ್ತಾ ನಿನಗೇನು ಆಗೋದಿಲ್ಲ, ನೀನು ಸಾಯೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ. ಐ ಕಾಂಟ್ ಡ್ರಾ ದ ಕರ್ಟೈನ್ ಫಾರ್ ಐ ನೀಡ್ ದ ಲೈಟ್. ಎಸ್, ನನಗೀಗ ಈ ಒಂದು ವಿಂಡೋದ ಕರ್ಟೈನ್ಸ್ಗಳನ್ನು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಬೆಳಕು ಬೇಕು, ನೀನು ವಿಂಡೋದ ಆಚೆ ನೋಡಬೇಡ ಅಂಥೇಳಿ ಶಿವ್ ಜಾನ್ಸಿಗೆ ಹೇಳ್ತಾ ಇದ್ದಾಳೆ. ಐ ವಾಂಟ್ ಟು ಫಿನಿಶ್ ದ ಪೇಂಟಿಂಗ್ ಆ್ಯಂಡ್ ಗೆಟ್ ಸಮ್ ಮನಿ ಫಾರ್ ಅಸ್. ಎಸ್, ಈಗೇನು ಪೇಂಟಿಂಗ್ ಮಾಡ್ತಾ ಇದ್ದೀನೋ ಇದನ್ನು ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡಬೇಕು ಮತ್ತು ಇದನ್ನು ಮಾರಿಬಿಟ್ಟು ಅದರಿಂದ ಬರ್ತಕ್ಕಂತಹ ದುಡ್ಡು ನಮಗೆ ತುಂಬ ಅವಶ್ಯಕತೆ ಇದೆ ನಮ್ಮ ಜೀವನವನ್ನು ಮಾಡಲಿಕ್ಕೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಪ್ಲೀಸ್ ಮೈ ಡಿಯರ್ ಫ್ರೆಂಡ್, ಶಿ ಬೆಗ್ಡ್ ಜಾನ್ಸಿ, ಪ್ರಾಮಿಸ್ ನಾಟ್ ಟು ಲುಕ್ ಔಟ್ ಆಫ್ ದ ವಿಂಡೋ ವೈಲ್ ಐ ಪೇಂಟ್. ಎಸ್, ಅವಳ ಜೊತೆ ಪ್ರಾಮಿಸನ್ನು ಮಾಡಿಸ್ಕೊಳ್ತಾ ಇದ್ದಾಳೆ. ನಾನೇನೀಗ ಪೇಂಟಿಂಗನ್ನು ಸ್ಟಾರ್ಟ್ ಮಾಡ್ತೀನೋ ನೀನು ದಯವಿಟ್ಟು ವಿಂಡೋದ ಆಚೆ ನೋಡೋದಿಲ್ಲ ಅಂಥೇಳಿ ನನಗೆ ಪ್ರಾಮಿಸ್ ಮಾಡು ಅಂಥೇಳಿ ಶಿವ್ ಜಾನ್ಸಿಗೆ ಹೇಳ್ತಾ ಇದ್ದಾಳೆ. ಆಲ್ ರೈಟ್ ಸೆಡ್ ಜಾನ್ಸಿ. ಎಸ್, ಆಯಿತು, ನೀನು ಹೇಳ್ದಾಗೆ ಮಾಡ್ತೀನಿ ಅಂಥೇಳಿ ಜಾನ್ಸಿ ಕೊನೆಗೆ ಒಪ್ಕೊಳ್ತಾಳೆ. ಫಿನಿಶ್ ಯುವರ್ ಪೇಂಟಿಂಗ್ ಸೂನ್ ಫಾರ್ ಐ ವಾಂಟ್ ಟು ಸಿ ದ ಲಾಸ್ಟ್ ಲೀಫ್ ಫಾಲ್. ಎಸ್, ಬೇಗ ಬೇಗ ನಿನ್ನ ಒಂದು ಪೇಂಟಿಂಗನ್ನು ಮುಗಿಸ್ಬಿಡು, ಯಾಕೆಂದರೆ ಆ ಒಂದು ಕೊನೆಯ ಎಲೆ ಏನು ಉದುರುತ್ತಲ್ವ ಅದನ್ನು ನಾನು ನೋಡಲೇಬೇಕು. ನಾನು ನಿನ್ನ ಕಡೆ ಗಮನ ಇದ್ದರೆ ಅದು ಉದುರೋಗ್ಬಿಡುತ್ತೆ, ನಾನು ಅದನ್ನು ನೋಡಬೇಕು ಅಂದರೆ ನೀನು ಬೇಗ ಪೇಂಟಿಂಗನ್ನು ಮುಗಿಸು ಅಂತೇಳಿ ಹೇಳ್ತಾ ಇದ್ದಾಳೆ. ಐ ಆಮ್ ಟಯರ್ಡ್ ಆಫ್ ವೇಟಿಂಗ್. ನನಗೆ ಕಾದು ಕಾದು ಸಾಕಾಗೋಗ್ಬಿಟ್ಟಿದೆ, ಹಾಗಾಗಿ ನಾನು ಆ ಒಂದು ಕೊನೆಯ ಎಲೆ ಉದುರ್ತಕ್ಕಂಥದ್ದನ್ನು ನೋಡಬೇಕು. ಐ ಹ್ಯಾವ್ ಟು ಡೈ, ಸೊ ಲೆಟ್ ಮಿ ಗೋ ಅವೇ ಪೀಸ್ಫುಲಿ ಲೈಕ್ ಒನ್ ಆಫ್ ದೋಸ್ ಪೂರ್ ಟಯರ್ಡ್ ಲೀವ್ಸ್. ಎಸ್, ನನಗೆ ಶಾಂತಿ ಬೇಕಾಗಿದೆ. ಐ ಹ್ಯಾವ್ ಟು ಡೈ, ನಾನು ಸತ್ತು ಹೋಗಬೇಕಾಗಿದೆ. ಆ ಎಲೆಗಳು ಯಾವ ರೀತಿ ಉದುರ್ತಾ ಇದ್ದವೋ ಅದೇ ರೀತಿಯೇ ನನ್ನ ಒಂದು ಜೀವನವು ಕೂಡ ಪ್ರಶಾಂತವಾಗಿ ಮುಗಿಲಿ, ಅಂದರೆ ನಾನು ಬೇಗ ಸಾಯಬೇಕು ಅಂಥೇಳಿ ಆ ಒಂದು ಜಾನ್ಸಿ ಸೂಗೆ ಹೇಳ್ತಾಳೆ. ಟ್ರೈ ಟು ಸ್ಲೀಪ್ ಸೆಡ್ ಸೂ. ಎಸ್, ಸುಮ್ಮನೆ ಮಲಗು ಅಂತೇಳಿ ಸೂ ಹೇಳ್ತಾ ಇದ್ದಾಳೆ. ಐ ಹ್ಯಾವ್ ಟು ಪೇಂಟ್ ಆ್ಯನ್ ಓಲ್ಡ್ ಮೈನರ್. ಎಸ್, ಒಬ್ಬ ಗಣಿಗಾರನನ್ನು, ಮೈನರ್ ಅಂದರೆ ಗಣಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ಅಂತೇಳಿ. ಸೊ ನಾನೊಬ್ಬ ಓಲ್ಡ್ ಮೈನರ್ನನ್ನು ಈ ಒಂದು ಪೇಂಟಿಂಗಲ್ಲಿ ಬಿಡಿಸ್ಬೇಕಾಗಿದೆ. ಐ ವಿಲ್ ಕಾಲ್ ಬೆಹರ್ಮಾನ್ ಅಪ್ ಟು ಬಿ ಮೈ ಮಾಡೆಲ್. ಎಸ್, ಏನು ಕೆಳಗಡೆ ವಾಸ ಮಾಡ್ತಾ ಇದ್ನೋ ಬೆಹರ್ಮಾನ್, ಅವನನ್ನು ನನ್ನ ಒಂದು ಮಾಡೆಲ್ ಆಗಿ, ಅಂದರೆ ಈಗ ಓಲ್ಡ್ ಮೈನರ್ನನ್ನು ಏನು ಬಿಡಿಸ್ಬೇಕಾಗಿತ್ತಲ್ವ, ಹಾಗಾಗಿ ಅವನನ್ನೇ ಮಾಡೆಲ್ ಆಗಿ ಕರ್ಕೊಂಡು ಬರ್ಬೇಕೀಗ ನಾನು ಅಂಥೇಳಿ ಹೇಳ್ತಾಳೆ. ಶಿವ್ ರಸ್ಡ್ ಡೌನ್, ಬೆಹರ್ಮಾನ್ ಲಿವ್ಡ್ ಆನ್ ದ ಗ್ರೌಂಡ್ ಫ್ಲೋರ್. ಎಸ್, ಅವನನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಶಿವ್ ಕೆಳಗಡೆ ಹೋಗ್ತಾಳೆ. ಆ ಬೆಹರ್ಮಾನ್ ಅಂತಕ್ಕಂತಹ ವ್ಯಕ್ತಿ ಏನಿದ್ನೋ ಅವನು ಆ ಒಂದು ಗ್ರೌಂಡ್ ಫ್ಲೋರಲ್ಲಿ ವಾಸ ಮಾಡ್ತಾ ಇದ್ದ.
ಹಿ ವಾಸ್ ಎ 60-year-old ಪೇಂಟರ್. ಎಸ್, ಅವನ ವಯಸ್ಸು ಎಷ್ಟಾಗಿತ್ತಪ್ಪ ಅಂದರೆ ಈ ಒಂದು ಬೆಹರಮಾನ್ ಇದ್ನಲ್ವಾ, ಅವನ ಒಂದು ವಯಸ್ಸು 60 ಹಿಸ್ ಲೈಫ್ ಲಾಂಗ್ ಡ್ರೀಮ್ ವಾಸ್ ಟು ಪೇಂಟ್ ಎ ಮಾಸ್ಟರ್ ಪೀಸ್ ಬಟ್ ದಟ್ ಹ್ಯಾಡ್ ರಿಮೈನ್ಡ್ ಎ ಡ್ರೀಮ್. ಎಸ್, ಒಂದು ಮಾಸ್ಟರ್ ಪೀಸ್ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪೇಂಟನ್ನು ಮಾಡಬೇಕು ಅಂಥೇಳಿ ಅವನ ಒಂದು ಆಸೆ ಇರುತ್ತೆ. ಬಟ್ ಅವನ ಜೀವನ ಪರ್ಯಂತ ಅವನು ಹಂಗೆ ಅಂದ್ಕೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ಅಂಥ ಒಂದು ಮಾಸ್ಟರ್ ಪೀಸನ್ನು ಅವನು ಪೇಂಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ದ್ಯಾಟ್ ಹ್ಯಾಡ್ ರಿಮೈನ್ಡ್ ಎ ಡ್ರೀಮ್, ಅದೊಂದು ಕನಸಾಗಿ ಹಾಗೇನೆ ಉಳ್ಕೊಂಡಿತ್ತು. ಶಿವ್ ಪೌಡ್ ಔಟ್ ಹರ್ ವರೀಸ್ ಟು ಬೆಹರ್ಮಾನ್. ಎಸ್, ಆ ಒಂದು ಬೆಹರ್ಮಾನ್ ಹತ್ರ ಹೋಗ್ಬಿಟ್ಟು ತನ್ನ ಒಂದು ಕಷ್ಟವನ್ನು ಅಂದರೆ ಆ ಒಂದು ತನ್ನ ಫ್ರೆಂಡ್ಗೆ ಹುಷಾರಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಅವನ ಮುಂದೆ ಹೇಳ್ತಾಳೆ. ಶಿ ಟೋಲ್ಡ್ ಹಿಮ್ ಹೌ ಜಾನ್ಸಿ ವಾಸ್ ಕನ್ವಿನ್ಸ್ಡ್ ದ್ಯಾಟ್ ಶಿ ವುಡ್ ಡೈ ವೆನ್ ದ ಲಾಸ್ಟ್ ಲೀಫ್ ಫೆಲ್. ಎಸ್, ಯಾವ ರೀತಿ ಆ ಒಂದು ಕೊನೆಯ ಎಲೆ ಬಿದ್ದ ನಂತರ ನಾನು ಸತ್ತು ಹೋಗ್ಬಿಡ್ತೇನೆ ಅಂತೇಳಿ ಜಾನ್ಸಿ ಅನ್ಕೊಳ್ತಾ ಇದ್ಲೋ ಆ ಒಂದು ಅವಳ ಮನಸ್ಥಿತಿಯನ್ನು ಈ ಬೆಹರ್ಮಾನ್ ಮುಂದ್ಗಡೆ ಶಿವ್ ಹೇಳ್ತಾಳೆ. ಈಸ್ ಶಿ ಸ್ಟುಪಿಡ್ ಆಸ್ಕ್ಡ್ ಬೆಹರ್ಮಾನ್. ಏನು, ಅವಳಿಗೆ ಹುಚ್ಚಿಡಿದು ಬಿಟ್ಟಿದ್ದಾನ ಅಥವಾ ಮೂರ್ಖಳಾಗಿದ್ದಾಳ ಅವಳು ಅಂತೇಳಿ ಆ ಬೆಹರ್ಮಾನ್ ಪ್ರಶ್ನೆಯನ್ನು ಕೇಳ್ತಾನೆ. ಹೌ ಕ್ಯಾನ್ ಶಿ ಬಿ ಸೋ ಫುಲಿಶ್. ಇಷ್ಟೊಂದು ಹುಚ್ಚತನ ಯಾಕೆ ಬಂದಿದೆ, ಇಷ್ಟೊಂದು ಮೂರ್ಖಳಾಗಿಬಿಟ್ಟಿದ್ದಾಳ ಅವಳು ಅಂತೇಳಿ ಅವನು ಹೇಳ್ತಾನೆ. ಶಿ ಈಸ್ ರನ್ನಿಂಗ್ ಎ ಹೈ ಟೆಂಪ್ರೇಚರ್ ಕಂಪ್ಲೇಂಟ್ ಶಿವ್. ಎಸ್, ಅವಳಿಗೆ ತುಂಬಾ ಟೆಂಪ್ರೇಚರ್ ಅಂದರೆ ತುಂಬ ಜ್ವರ ಬಂದುಬಿಟ್ಟಿದೆ. ಶಿ ರೆಫ್ಯೂಸಸ್ ಟು ಈಟ್ ಆರ್ ಡ್ರಿಂಕ್ ಆ್ಯಂಡ್ ದಟ್ ವರೀಸ್ ಮೀ ಅಲಾಟ್. ಎಸ್, ಅವಳು ಏನನ್ನೂ ಕೂಡ ತಿಂತಾ ಇಲ್ಲ, ಅದ್ರ ಜೊತೆಗೆ ಏನನ್ನು ಕೂಡ ಕುಡಿತಾ ಇಲ್ಲ, ಇದರಿಂದಾಗಿನೇ ನನಗೆ ತುಂಬ ಚಿಂತೆ ಆಗಿಬಿಟ್ಟಿದೆ ಅಂತೇಳಿ ಶಿವ್ ಆ ಒಂದು ಬೆಹರ್ಮಾನ್ ಮುಂದ್ಗಡೆ ಹೇಳ್ತಾಳೆ. ಐ ವಿಲ್ ಕಮ್ ವಿತ್ ಯು ಆ್ಯಂಡ್ ಸಿ ಜಾನ್ಸಿ ಬೆಹರ್ಮಾನ್ ಸೆಡ್. ಎಸ್, ನಡಿ, ನಾನು ಬರ್ತೇನೆ, ಅವಳನ್ನು ನೋಡ್ತೇನೆ ಅಂತೇಳಿ ಆ ಬೆಹರ್ಮಾನ್ ಬರಲಿಕ್ಕೆ ಸಿದ್ಧನಾಗ್ತಾನೆ. ದೆ ಟಿಪ್ಟೋಡ್ ಇನ್ ಟು ದ ರೂಮ್. ಟಿಪ್ಟೋಡ್ ಅಂದರೆ ಅವರಿಬ್ಬರು ಕೂಡ ನಡ್ಕೊಂಡು ಆ ಒಂದು ರೂಮ್ಗೆ ಅವಸರದಲ್ಲಿನೇ ಬರ್ತಾರೆ. ಜಾನ್ಸಿ ವಾಸ್ ಸ್ಲೀಪಿಂಗ್. ಅವ್ರು ಬಂದಂತಹ ಸಂದರ್ಭದಲ್ಲಿ ಜಾನ್ಸಿ ನಿದ್ದೆ ಮಾಡ್ತಾ ಇದ್ಲು. ಶಿವ್ ಡ್ರೂ ದ ಕರ್ಟೈನ್ಸ್ ಟುಗೆದರ್ ಆ್ಯಂಡ್ ದ ವೆಂಟ್ ಟು ದ ನೆಕ್ಸ್ಟ್ ರೂಮ್. ಆ ಒಂದು ಕರ್ಟೈನ್ಸ್ ವಿಂಡೋ ಏನಿದ್ವಲ್ವ ಅವುಗಳನ್ನು ಎಳಿತಾಳೆ ಮತ್ತು ಆ ಒಂದು ಪಕ್ಕದಲ್ಲೇ ಇದ್ದಂತಹ ಒಂದು ರೂಮ್ಗೆ ಹೋಗ್ತಾಳೆ. ಶಿ ಪೀಪ್ಡ್ ಔಟ್ ಥ್ರೂ ದ ವಿಂಡೋ. ಆ ವಿಂಡೋದ ಆಚೆ ಶಿವ್ ನೋಡ್ತಾ ಇದ್ದಾಳೆ. ದೇರ್ ವಾಸ್ ಓನ್ಲಿ ಒನ್ ಲೀಫ್ ಆನ್ ದ ಕ್ರೀಪರ್. ಆ ಒಂದು ಬಳ್ಳಿಯಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಎಲೆ ಆಗಿತ್ತು. ಆ ಕೊನೆಯ ಎಲೆಯನ್ನು ನಾನು ನೋಡಬೇಕು ಮತ್ತು ನೋಡಿಬಿಟ್ಟು ಸಾಯಬೇಕು ಅಂತ ಏನು ಅನ್ಕೊಳ್ತಾ ಇದ್ಲು ಜಾನ್ಸಿ, ಈಗ ಅವಳು ನಿದ್ದೆಯನ್ನು ಮಾಡ್ತಾ ಇದ್ಲು. ಇಟ್ ವಾಸ್ ರೈನಿಂಗ್ ಹೆವಿಲಿ ಆ್ಯಂಡ್ ಅನ್ ಐಸಿ ಕೋಲ್ಡ್ ವಿಂಡ್ ವಾಸ್ ಬ್ಲೋಯಿಂಗ್. ಹೊರಗಡೆ ತುಂಬಾ ಮಳೆ ಸುರಿತಾ ಇತ್ತು, ಅದ್ರ ಜೊತೆಗೆ ಐಸಿ ಕೋಲ್ಡ್ ವಿಂಡ್ ಅಂದರೆ ತುಂಬ ತಂಪಾಗಿರ್ತಕ್ಕಂತಹ ಗಾಳಿ ಸಹ ಬೀಸ್ತಾ ಇತ್ತು. ಇಟ್ ಸೀಮ್ಡ್ ಆಸ್ ದೋ ದ ಲೀಫ್ ವುಡ್ ಫಾಲ್ ಎನಿ ಮಿನಿಟ್ ನೌ. ಎಸ್, ಯಾವುದೇ ಒಂದು ಕ್ಷಣದಲ್ಲೂ ಬೇಕಾದರೂ ಕೂಡ ಆ ಒಂದು ಕೊನೆಯ ಎಲೆ ಬೀಳ್ತಕ್ಕಂತಹ ಚಾನ್ಸ್ ಇರಿತ್ತು, ಆ ರೀತಿ ಕಾಣ್ತಾ ಇತ್ತು. ಬೆಹರ್ಮಾನ್ ಡಿಡ್ ನಾಟ್ ಸೇ ಎ ವರ್ಡ್. ಹಿ ವೆಂಟ್ ಬ್ಯಾಕ್ ಟು ಹಿಸ್ ರೂಮ್. ಅವನು ಏನೂ ಒಂದು ಅಕ್ಷರವನ್ನು ಕೂಡ ಅಲ್ಲಿ ಮಾತನಾಡಲೇ ಇಲ್ಲ. ಬಂದವನು ಹಾಗೇನೆ ತನ್ನ ಒಂದು ರೂಮ್ಗೆ ಅವನು ವಾಪಸ್ ಹೋಗ್ತಾನೆ. ಜಾನ್ಸಿ ವೋಕ್ ಅಪ್ ನೆಕ್ಸ್ಟ್ ಮಾರ್ನಿಂಗ್. ಎಸ್, ಮರುದಿನ ಬೆಳಿಗ್ಗೆ ಜಾನ್ಸಿ ಎಚ್ಚರಗೊಳ್ತಾ ಇದ್ದಾಳೆ. ಇನ್ ಎ ಫೀಬಲ್ ವಾಯ್ಸ್ ಶಿ ಆಸ್ಕ್ಡ್ ಶಿವ್ ಟು ಡ್ರಾ ದ ಕರ್ಟೈನ್ಸ್. ಎಸ್, ತುಂಬ ಫೀಬಲ್ ವಾಯ್ಸ್. ಫೀಬಲ್ ವಾಯ್ಸ್ ಅಂದರೆ ತುಂಬ ವೀಕ್ ಆಗಿರ್ತಕ್ಕಂತಹ ಧ್ವನಿಲಿನೇ ಅವಳು ಏನು ಕೇಳ್ತಾ ಇದ್ದಾಳೆ ಅಂದರೆ ಆ ಶಿವ್ಗೆ ಈ ಒಂದು ವಿಂಡೋದ ಕರ್ಟೈನ್ಸನ್ನು ಓಪನ್ ಮಾಡು ಅಂತೇಳಿ ಕೇಳ್ತಾ ಇದ್ದಾಳೆ. ಶಿವ್ ವಾಸ್ ನರ್ವಸ್. ಎಸ್, ಶಿವ್ಗೆ ತುಂಬಾ ನರ್ವಸ್ ಆಗಿರುತ್ತೆ. ಯಾಕೆಂದರೆ ಆ ಒಂದು ಕೊನೆಯ ಎಲೆ ಏನಿತ್ತಲ್ವ ಅದೆಲ್ಲಿ ಉದುರು ಬಿಟ್ಟು ಹೋಗಿರುತ್ತೋ ಇವಳು ಅದನ್ನು ನೋಡಿಬಿಟ್ಟು ತುಂಬ ಭಯಭೀತಳಾಗ್ತಾಳೆ ಮತ್ತು ಏನಾದರೂ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತಕ್ಕಂಥ ಒಂದು ಭಯ ಅವಳಲ್ಲಿ ಮೂಡುತ್ತೆ. ಶಿ ಡ್ರೂ ಬ್ಯಾಕ್ ದ ಕರ್ಟೈನ್ಸ್ ವೆರಿ ರಿಲಕ್ಟೆಂಟ್ಲಿ. ರಿಲಕ್ಟೆಂಟ್ಲಿ ಅಂದರೆ ತನಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅಂತ. ಇಷ್ಟ ಇಲ್ಲದೆ ಇದ್ದರೂ ಕೂಡ ಆ ಒಂದು ಕರ್ಟೈನ್ಸನ್ನು ಆ ಶಿವ್ ಏನು ಮಾಡ್ತಾ ಇದ್ದಾಳೆ, ಎಳಿತಾ ಇದ್ದಾಳೆ, ಆ ವಿಂಡೋವನ್ನು ಓಪನ್ ಮಾಡ್ತಿದ್ದಾಳೆ. ಓ, ಶಿವ್ ಎಕ್ಸ್ಕ್ಲೇಮ್ಡ್ ಆಸ್ ಶಿ ಲುಕ್ಡ್ ಎಟ್ ದ ವೈನ್ ಕ್ರೀಪರ್. ಆ ಒಂದು ಕ್ರೀಪರ್ ಅಥವಾ ಆ ಒಂದು ಬಳ್ಳಿ ಏನಿತ್ತಲ್ವ ಅದನ್ನು ನೋಡ್ತಿದ್ದಾಗಲೇ ಅವಳು ಓ ಅಂತೇಳಿ ಆಶ್ಚರ್ಯಚಕಿತಳಾಗಿ ಕೂಗಿಬಿಡ್ತಾಳೆ. ಲುಕ್, ದೆರ್ ಈಸ್ ಸ್ಟಿಲ್ ಒನ್ ಲೀಫ್ ಆನ್ ದ ಕ್ರೀಪರ್. ನೋಡಿ ಅಲ್ಲಿ ಇನ್ನೂ ಒಂದು ಎಲೆ ಹಾಗೇನೆ ಉಳ್ಕೊಂಡಿದೆ. ಇಟ್ ಲುಕ್ಸ್ ಕ್ವೈಟ್ ಗ್ರೀನ್. ಮತ್ತು ಆ ಒಂದು ಎಲೆ ಏನಿದೆನೋ ಅದು ತುಂಬ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಹೆಲ್ದಿ, ಇನ್ನೂ ಕೂಡ ಒಂದು ಒಳ್ಳೆಯ ಹೆಲ್ದಿ ಆಗಿದೆ ಅಂದರೆ ಕಂಡೀಷನ್ನಲ್ಲಿದೆ. ಅದು ಕೆಳಗಡೆ ಉದುರು ಹೋಗ್ತಕ್ಕಂಥ ಚಾನ್ಸಸ್ ಕಡಿಮೆ ಇರಬೇಕು ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಇನ್ ಸ್ಪೈಟ್ ಆಫ್ ದ ಸ್ಟೋಮ್ ಆ್ಯಂಡ್ ದ ಫಿಯರ್ಸ್ ವಿಂಡ್ಸ್ ಇಟ್ ಡಿಡೆಂಟ್ ಫಾಲ್. ಎಸ್, ರಾತ್ರಿ ತುಂಬ ಏನು ಸ್ಟೋಮ್ ಅಂದರೆ ತುಂಬ ಜೋರಾದಂತಹ ಮಳೆ ಬೀಳ್ತಾ ಇತ್ತು, ಅದ್ರ ಜೊತೆಗೆ ತುಂಬ ಜೋರಾಗಿರ್ತಕ್ಕಂಥ ಒಂದು ಗಾಳಿ ಇತ್ತು. ಇದೆಲ್ಲವನ್ನು ತಡೆದುಕೊಂಡು ಆ ಎಲೆ ಹಾಗೇನೆ ಉಳ್ಕೊಂಡಿದೆ ನೋಡು ಅಂತೇಳಿ ಅವಳು ತುಂಬ ಆಶ್ಚರ್ಯದಿಂದನೇ ಹೇಳ್ತಾಳೆ. ಐ ಹರ್ಡ್ ದ ವಿಂಡ್ ಲಾಸ್ಟ್ ನೈಟ್ ಸೆಡ್ ಜಾನ್ಸಿ. ಎಸ್, ಹೌದೌದು, ರಾತ್ರಿ ತುಂಬಾ ಜೋರಾದಂತಹ ಗಾಳಿ ಇತ್ತು ಅಂತೇಳಿ ಜಾನ್ಸಿ ಹೇಳ್ತಾಳೆ. ಐ ಥಾಟ್ ಇಟ್ ವುಡ್ ಹ್ಯಾವ್ ಫಾಲನ್. ಇಟ್ ವಿಲ್ ಶೂರ್ಲಿ ಫಾಲ್ ಟುಡೇ. ಎಸ್, ನಿನ್ನೆನೆ ಬಿದ್ದೋಗಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಬಿದ್ದಿಲ್ಲ. ಬಟ್ ನನಗೆ ಖಂಡಿತ ನಂಬಿಕೆ ಇದೆ, ಇವತ್ತು ಮಾತ್ರ ಅದು ಬಿದ್ದೇ ಬೀಳುತ್ತೆ. ದೆನ್ ಐ ವಿಲ್ ಡೈ. ಎಸ್, ಅದು ಬಿದ್ದ ನಂತರದಲ್ಲಿ ನಾನು ಸತ್ತು ಹೋಗ್ತೇನೆ ಅಂಥೇಳಿ ಮತ್ತೆ ಆ ಒಂದು ಜಾನ್ಸಿ ಹೇಳ್ತಾಳೆ.
ಯು ವೋಂಟ್ ಡೈ ಸೆಡ್ ಸೂ ಎನರ್ಜೆಟಿಕ್ಲಿ. ತುಂಬ ಎನರ್ಜೆಟಿಕ್ ಆಗಿನೇ ಸೂ ಏನು ಹೇಳ್ತಾಳೆ ಅಂದರೆ ನಿನಗೇನೂ ಆಗೋದಿಲ್ಲ, ನೀನು ಸಾಯೋದಿಲ್ಲ ಅಂಥೇಳಿ ಜಾನ್ಸಿಗೆ ಹೇಳ್ತಾಳೆ. ಯು ಹ್ಯಾವ್ ಟು ಲಿವ್ ಫಾರ್ ಯುವರ್ ಫ್ರೆಂಡ್ಸ್. ನಿನ್ನ ಒಂದು ಫ್ರೆಂಡ್ಸ್ಗೋಸ್ಕರನಾದರೂ ನೀನು ಬದುಕಲೇಬೇಕು. ವಾಟ್ ವುಡ್ ಹ್ಯಾಪನ್ ಟು ಮೀ ಇಫ್ ಯು ಡೈ. ನೀನು ಸತ್ತು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತೇಳಿ ಅವಳು ಕೇಳ್ತಾಳೆ. ಜಾನ್ಸಿ ಸ್ಮೈಲ್ಡ್ ವೀಕ್ಲಿ ಆ್ಯಂಡ್ ಕ್ಲೋಸ್ಡ್ ಹರ್ ಐಸ್. ತುಂಬ ವೀಕ್ ಆಗಿರ್ತಕ್ಕಂಥ ಒಂದು ನಗೆಯನ್ನು ಬೀರ್ತಾ ಆ ಒಂದು ಜಾನ್ಸಿ ಕಣ್ಣನ್ನು ಹಾಗೆ ಮುಚ್ತಾಳೆ. ಆಫ್ಟರ್ ಎವ್ರಿ ಅವರ್ ಆರ್ ಸೋ ಶಿ ವುಡ್ ಲುಕ್ ಔಟ್ ಆಫ್ ದ ವಿಂಡೋ ಆ್ಯಂಡ್ ಫೈಂಡ್ ದ ಲೀವ್ ಸ್ಟಿಲ್ ದೇರ್. ಗಂಟೆಗೊಂದ್ಸರಿ ಅರ್ಧ ಗಂಟೆಗೊಂದ್ಸರಿ ಅವಳು ಏನು ಮಾಡ್ತಾಳೆ, ಆ ಒಂದು ವಿಂಡೋದಿಂದ ಆಚೆ ನೋಡ್ತಾ ಇದ್ದಾಳೆ. ಯಾಕೆಂದರೆ ಆ ಒಂದು ಲೀಫ್ ಏನಿತ್ತೋ ಅದು ಕೆಳಗಡೆ ಉದುರು ಬಿಟ್ಟಿದೇನೋ ಅಥವಾ ಹಾಗೆ ಇದೇನೋ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಗೋಸ್ಕರ ವಿಂಡೋದಿಂದ ಆಚೆ ಅವಳು ನೋಡ್ತಾನೆ ಇರ್ತಾಳೆ. ಇಟ್ ಸೀಮ್ಡ್ ಟು ಬಿ ಕ್ಲಿಂಗಿಂಗ್ ಟು ದ ಕ್ರೀಪರ್. ಆ ಒಂದು ಕ್ರೀಪರ್ ಏನಿತ್ತೋ, ಬಳ್ಳಿ ಏನಿತ್ತೋ ಅದಕ್ಕೆ ಹಾಗೆ ಅಂಟಿಕೊಂಡಿರೋ ರೀತಿಲಿ ಆ ಒಂದು ಎಲೆ ಕಾಣ್ತಾ ಇರುತ್ತೆ. ಇನ್ ದ ಈವ್ನಿಂಗ್ ದೆರ್ ವಾಸ್ ಅನದರ್ ಸ್ಟೋಮ್ ಬಟ್ ದ ಲೀಫ್ ಡಿಡ್ ನಾಟ್ ಫಾಲ್. ಸಾಯಂಕಾಲ ಅಂದರೆ ಅಂದಿನ ಸಾಯಂಕಾಲ ಮತ್ತೆ ಜೋರಾಗಿರ್ತಕ್ಕಂತಹ ಒಂದು ಮಳೆ ಬೀಳುತ್ತೆ, ಆದರೆ ಆ ಎಲೆ ಮಾತ್ರ ಅಲ್ಲಿಂದ ಬೀಳೋದೇ ಇಲ್ಲ. ಜಾನ್ಸಿ ಲೇ ಫಾರ್ ಎ ಲಾಂಗ್ ಟೈಮ್ ಲುಕಿಂಗ್ ಎಟ್ ದ ಲೀಫ್. ಜಾನ್ಸಿ ತುಂಬ ಹೊತ್ತು ಆ ಒಂದು ಎಲೆಯನ್ನೇ ನೋಡ್ಕೊಂಡು ಹಾಗೇನೆ ಮಲಗಿರ್ತಾಳೆ. ದೆನ್ ಶಿ ಕಾಲ್ಡ್ ಔಟ್ ಶೂ. ಕೊನೆಗೆ ಆ ಎಲೆ ಬೀಳೋದೇ ಇಲ್ಲ, ಕೊನೆಗೆ ಆ ಸೂವನ್ನು ಕರೀತಾ ಇದ್ದಾಳೆ. ಐ ಹ್ಯಾವ್ ಬೀನ್ ಎ ಬ್ಯಾಡ್ ಗರ್ಲ್. ನಾನು ತುಂಬ ಕೆಟ್ಟ ಹುಡುಗಿಯಾಗಿದ್ದೇನೆ. ಯು ಹ್ಯಾವ್ ಲುಕ್ಡ್ ಆಫ್ಟರ್ ಮೀ ಸೋ ಲವಿಂಗ್ಲಿ. ನನ್ನನ್ನು ನೀನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದೀಯಾ. ಆ್ಯಂಡ್ ಐ ಹ್ಯಾವ್ ನಾಟ್ ಕೋಆಪರೇಟೆಡ್ ವಿತ್ ಯು. ನೀನು ಎಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾ ಇದ್ರು ಕೂಡ ನಾನು ಮಾತ್ರ ನಿನಗೆ ಯಾವುದೇ ಒಂದು ಕೋಆಪರೇಟ್ ಅಂದರೆ ಸಹಕಾರವನ್ನು ಕೊಡ್ತಾನೇ ಇಲ್ಲ. ಐ ಹ್ಯಾವ್ ಬೀನ್ ಡಿಪ್ರೆಸ್ಡ್ ಆ್ಯಂಡ್ ಗ್ಲೂಮಿ. ಅಂದರೆ ನಾನು ತುಂಬ ಖಿನ್ನಳಾಗಿಬಿಟ್ಟಿದ್ದೇನೆ ಮತ್ತು ತುಂಬ ಒಂದು ಬ್ಯಾಡ್ ಮೂಡಲ್ಲಿದ್ದೇನೆ ಅಂಥೇಳಿ ಹೇಳ್ತಾಳೆ. ದ ಲಾಸ್ಟ್ ಲೀಫ್ ಹ್ಯಾಸ್ ಶೋನ್ ಮೀ ಹೌ ವಿಕೆಡ್ ಐ ಹ್ಯಾವ್ ಬೀನ್. ನಾನು ಎಷ್ಟೊಂದು ಕೆಟ್ಟವಳು ಅಂತೇಳಿ ಆ ಒಂದು ಕೊನೆಯ ಎಲೆ ಏನಿದೆ ಅದು ಉದುರ್ದೇನೆ ನನ್ನ ಒಂದು ಕೆಟ್ಟತನವನ್ನು ನನಗೆ ತೋರಿಸಿಕೊಡ್ತಾ ಇದೆ. ಐ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಇಟ್ ಈಸ್ ಎ ಸಿನ್ ಟು ವಾಂಟ್ ಟು ಡೈ. ನಾನೇನು ಸತ್ತು ಹೋಗ್ಬಿಡ್ತೇನೆ ಅಂತ ಅಂದ್ಕೊಳ್ತಾ ಇದ್ನೋ ಅದು ತುಂಬ ವಿಕೆಡ್ ಅಥವಾ ಕೆಟ್ಟತನ ಆಗಿದೆ ಅಂಥೇಳಿ ಆ ಒಂದು ಕೊನೆಯ ಎಲೆ ನನಗೆ ತೋರಿಸಿಕೊಟ್ಬಿಟ್ಟಿದೆ. ಈಗ ನನಗೆ ಅರ್ಥ ಆಯಿತು ಆ ರೀತಿ ವಿಚಾರ ಮಾಡ್ತಕ್ಕಂಥದ್ದು ಒಂದು ಪಾಪ ಅಂಥೇಳಿ ಸ್ಯೂ ಹೇಳ್ತಾಳೆ. ಸ್ಯೂ ಹಗ್ಡ್ ಜಾನ್ಸಿ. ಇದಕ್ಕಿದ್ದಂಗೆ ಸೂ ಏನು ಮಾಡ್ತಾಳೆ, ಅವಳ ಮಾತನ್ನು ಕೇಳಿ ಜಾನ್ಸಿಯನ್ನು ಹಗ್ ಮಾಡ್ತಾ ಇದ್ದಾಳೆ. ದೆನ್ ಶಿ ಗೇವ್ ಹರ್ ಲಾಟ್ಸ್ ಆಫ್ ಹಾಟ್ ಸೂಪ್ ಆ್ಯಂಡ್ ಎ ಮಿರರ್. ಆ ರೀತಿ ಅವಳನ್ನು ಅಪ್ಕೊಂಡ ನಂತರದಲ್ಲಿ ಏನು ಮಾಡ್ತಾಳೆ, ಅವಳಿಗೆ ಕುಡಿಲಿಕ್ಕೆ ಅಂತೇಳಿ ಹಾಟ್ ಆಗಿರ್ತಕ್ಕಂಥ ಒಂದು ಸೂಪನ್ನು ಕೊಡ್ತಾಳೆ. ನಂತರದಲ್ಲಿ ಒಂದು ಮಿರರನ್ನು ಕೂಡ ಅಂದರೆ ಕನ್ನಡಿಯನ್ನು ಕೂಡ ಅವಳ ಕೈಗೆ ಕೊಡ್ತಾ ಇದ್ದಾಳೆ. ಜಾನ್ಸಿ ಕೋಮ್ಡ್ ಹರ್ ಹೇರ್ ಆ್ಯಂಡ್ ಸ್ಮೈಲ್ಡ್ ಬ್ರೈಟ್ಲಿ. ತನ್ನ ಒಂದು ತಲೆಯ ಕೂದಲನ್ನು ಬಾಚ್ಕೊಳ್ತಾ ಅವಳು ತುಂಬ ಖುಷಿಯಿಂದ ನಗ್ತಾಳೆ. ಯಾರಪ್ಪ ಅಂದರೆ ಜಾನ್ಸಿ. ಇನ್ ದ ಆಫ್ಟರ್ನೂನ್ ದ ಡಾಕ್ಟರ್ ಕೇಮ್. ಮಧ್ಯಾಹ್ನ ಮತ್ತೆ ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಆಫ್ಟರ್ ಎಕ್ಸಾಮಿನಿಂಗ್ ಹಿಸ್ ಪೇಷಂಟ್ ಹಿ ಟೋಲ್ಡ್ ಸ್ಯೂ. ಆ ಒಂದು ಪೇಷಂಟನ್ನು ಅಂದರೆ ಜಾನ್ಸಿಯನ್ನು ಎಕ್ಸಾಮಿನ್ ಮಾಡಿಬಿಟ್ಟು ಸೂಗೆ ಹೇಳ್ತಾ ಇದ್ದಾರೆ. ಜಾನ್ಸಿ ನೌ ಹ್ಯಾಸ್ ದ ವಿಲ್ ಟು ಲಿವ್. ಈಗ ಇವಳಿಗೆ ಬದುಕಲಿಕ್ಕೆ ಇಚ್ಛಾಶಕ್ತಿ ಬಂದಿದೆ, ಆಸೆ ಬಂದಿದೆ. ಐ ಆಮ್ ಕಾನ್ಫಿಡೆಂಟ್ ಶಿ ವಿಲ್ ರಿಕವರ್ ಸೂನ್. ಖಂಡಿತವಾಗ್ಲೂ ಕೂಡ ಅವಳು ಆದಷ್ಟು ಬೇಗ ಗುಣಮುಖಳಾಗ್ತಾಳೆ ಅಂತೇಳಿ ಭರವಸೆಯ ಮಾತುಗಳನ್ನು ಆ ಡಾಕ್ಟರ್ ಈಗ ಹೇಳ್ತಾ ಇದ್ದಾರೆ. ನೌ ಐ ಮಸ್ಟ್ ಗೋ ಡೌನ್ ಸ್ಟೇರ್ಸ್ ಆ್ಯಂಡ್ ಸಿ ಬೆಹರ್ಮಾನ್. ನಾನೀಗ ಕೆಳಗಡೆ ಹೋಗ್ಬಿಟ್ಟು ಏನು ಬೆಹರ್ಮಾನ್ ಇದ್ದಾನೋ ಅವನನ್ನು ಚೆಕ್ ಮಾಡಬೇಕಾಗಿದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹೀ ಈಸ್ ಆಲ್ಸೋ ಸಫರಿಂಗ್ ಫ್ರಮ್ ನ್ಯೂಮೋನಿಯಾ. ಆ ಒಂದು ಬೆಹರ್ಮಾನ್ ಕೂಡ ಈಗ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದಾರೆ. ಬಟ್ ಐ ಆಮ್ ಅಫ್ರೇಡ್ ದೇರ್ ಈಸ್ ನೋ ಹೋಪ್ ಫಾರ್ ಹಿಮ್. ನಾನೀಗ ಹೋಗಿ ಆ ಬೆಹರ್ಮನನ್ನು ನೋಡಬೇಕು. ಅವನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಅವನು ಬದುಕಿ ಉಳಿತಕ್ಕಂತಹ ಚಾನ್ಸ್ ತುಂಬ ಕಡಿಮೆ ಇದೆ, ಯಾವುದೇ ಒಂದು ಹೋಪ್ ಉಳಿದಿಲ್ಲ ಅಂಥೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ದ ನೆಕ್ಸ್ಟ್ ಮಾರ್ನಿಂಗ್ ಸ್ಯೂ ಕೇಮ್ ಆ್ಯಂಡ್ ಸ್ಯಾಟ್ ಆನ್ ಜಾನ್ಸೀಸ್ ಬೆಡ್. ಮರುದಿನ ಬೆಳಿಗ್ಗೆ ಆ ಒಂದು ಸ್ಯೂ ಬಂದ್ಬಿಟ್ಟು ಜಾನ್ಸಿಯ ಬೆಡ್ ಬಳಿ ಕೂತ್ಕೊಳ್ತಿದ್ದಾಳೆ. ಟೇಕಿಂಗ್ ಜಾನ್ಸೀಸ್ ಹ್ಯಾಂಡ್ ಇನ್ ಹರ್ಸ್ ಶಿ ಸೆಡ್. ತನ್ನ ಕೈಯಲ್ಲಿ ಆ ಜಾನ್ಸಿಯ ಕೈಗಳನ್ನು ಹಿಡ್ಕೊಂಡು ಏನು ಹೇಳ್ತಿದ್ದಾಳೆ ನೋಡಿ. ಐ ಹ್ಯಾವ್ ಸಮಥಿಂಗ್ ಟು ಟೆಲ್ ಯು. ನಾನು ನಿನಗೆ ಏನನ್ನೋ ಹೇಳಬೇಕು ಅಂತೇಳಿ ಅವಳ ಕೈಗಳನ್ನು ಹಿಡ್ಕೊಂಡು ಸ್ಯೂ ಹೇಳ್ತಾಳೆ. ಮಿಸ್ಟರ್ ಬೆಹರ್ಮಾನ್ ಡೈಡ್ ಆಫ್ ನ್ಯೂಮೋನಿಯಾ ದಿಸ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಆ ಬೆಹರ್ಮಾನ್ ಏನಿದ್ನೋ ಅವನು ನ್ಯೂಮೋನಿಯಾದಿಂದಾಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತಕ್ಕಂಥ ಒಂದು ಸ್ಯಾಡ್ ನ್ಯೂಸನ್ನು ಸ್ಯೂ ಜಾನ್ಸಿಗೆ ಹೇಳ್ತಾಳೆ.
ಹಿ ವಾಸ್ ಇಲ್ ಫಾರ್ ಓನ್ಲಿ 2 days. ಎಸ್, ಅವನಿಗೆ ಆ ಒಂದು ನ್ಯೂಮೋನಿಯಾ ಅಂತಕ್ಕಂಥ ಕಾಯಿಲೆ ಬಂದ್ಬಿಟ್ಟು 2 ದಿನ ಆಗಿದೆ. ದ ಫಸ್ಟ್ ಡೇ ದ ಜೆನಿಟರ್ ಫೌಂಡ್ ಹಿಮ್ ಆನ್ ಹಿಸ್ ಬೆಡ್. ಎಸ್, ಮೊದಲನೇ ದಿನ ಆ ಜೆನಿಟರ್ ಅಂದರೆ ಆ ಒಂದು ಬಿಲ್ಡಿಂಗ್ ಅನ್ನು ಕಾಯ್ತಕ್ಕಂತಹ ಒಬ್ಬ ಕಾವಲುಗಾರ ಏನಿರ್ತಾನೋ ಅವನು ಬೆಡ್ ಮೇಲೆ ಹುಷಾರಿಲ್ಲದೆ ಮಲಗಿರ್ತಕ್ಕಂಥದ್ದನ್ನು ನೋಡಿದ್ದ. ಹಿಸ್ ಕ್ಲಾತ್ಸ್ ಆ್ಯಂಡ್ ಶೂಸ್ ವರ್ ವೆಟ್ ಆ್ಯಂಡ್ ಹಿ ವಾಸ್ ಶಿವರಿಂಗ್. ಎಸ್, ಅವನ ಬಟ್ಟೆಗಳು ಸಂಪೂರ್ಣವಾಗಿ ಒದ್ದೆ ಆಗಿಬಿಟ್ಟಿದ್ವು, ಅದರ ಜೊತೆಗೆ ಶೂ ಕೂಡ ಒದ್ದೆ ಆಗಿದ್ವು ಮತ್ತು ಅವನು ಬೆಡ್ ಮೇಲೆ ಮಲಗಿಬಿಟ್ಟು ಶಿವರಿಂಗ್ ಅಂದರೆ ನಡುಗ್ತಾ ಇದ್ದ. ಹಿ ಹ್ಯಾಡ್ ಬೀನ್ ಔಟ್ ಇನ್ ದಟ್ ಸ್ಟೋಮಿ ನೈಟ್. ಎಸ್, ಅವತ್ತೇನು ತುಂಬ ಜೋರಾಗಿರ್ತಕ್ಕಂತಹ ಮಳೆ ಬಂತಲ್ವ ರಾತ್ರಿ, ಆ ರಾತ್ರಿ ಅವನು ಹೊರಗಡೆ ಹೋಗಿದ್ದ ಅಂತೇಳಿ ಸೂ ಎಲ್ಲ ಇನ್ಫಾರ್ಮೇಶನ್ ಅನ್ನ ಜಾನ್ಸಿಯ ಎದುರುಗಡೆ ಹೇಳ್ತಾಳೆ. Then they found a ladder and a lantern still lighted lying near his bed. ಎಸ್, ಅವನ ಒಂದು ರೂಮ್ಗೆ ಹೋಗ್ಬಿಟ್ಟು ಅವನ ಒಂದು ಬೆಡ್ ಅನ್ನ ಬಳಿ ನೋಡ್ತಾರೆ. ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು ಲ್ಯಾಡರ್ ಅಂದ್ರೆ ಒಂದು ಏಣಿ ಇರುತ್ತೆ, ಅದ್ರ ಜೊತೆಗೆ ಎ ಲ್ಯಾಂಟರ್ನ್ ಅಂದ್ರೆ ಒಂದು ಚುಮಣಿಯನ್ನ ಅವನು ಹಚ್ಚಿಟ್ಟಿರ್ತಕ್ಕಂಥದ್ದು ಹಾಗೆ ಇನ್ನು ಉರಿತಾ ಇರುತ್ತೆ. There were also some brushes and green and yellow paints on the floor near the ladder. ಆ ಒಂದು ಏಣಿಯ ಪಕ್ಕದಲ್ಲಿ ಕೆಲವೊಂದಿಷ್ಟು ಪೇಂಟಿಂಗ್ ಮಾಡ್ತಕ್ಕಂತಹ ಬ್ರಷ್ಗಳು ಕೂಡ ಬಿದ್ದಿರ್ತವೆ. ಅವು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇಂದ ಮಿಶ್ರಣ ಆಗಿರ್ತವೆ. ಅವು ನೆಲದ ಮೇಲೆ ಹಾಗೇನೆ ಬಿದ್ದಿರ್ತವೆ. ಜಾನ್ಸಿ ಡಿಯರ್ ಸೆಡ್ ಸ್ಯೂ, ಲುಕ್ ಔಟ್ ಆಫ್ ದ ವಿಂಡೋ. ಎಸ್, ಆ ಒಂದು ಕಿಟಕಿಯಿಂದ ಆಚೆ ನೋಡು ಅಂತೇಳಿ ಆ ಒಂದು ಏನು ಸ್ಯೂ ಇದ್ಲಲ್ವಾ ಜಾನ್ಸಿಗೆ ಹೇಳ್ತಾ ಇದ್ದಾಳೆ. ಲುಕ್ ಎಟ್ ದಟ್ ಇವಿ ಲೀಫ್. ಎಸ್, ಆ ಒಂದು ಲೀಫ್ ಏನಿದೆ, ಆ ಒಂದು ಕೊನೆಯ ಎಲೆ ಏನು ಕಾಣಿಸ್ತಾ ಇತ್ತೋ ಅದನ್ನು ಸರಿಯಾಗಿ ನೋಡು. ಹ್ಯಾವೆಂಟ್ ಯು ವಂಡರ್ಡ್ ವೈ ಇಟ್ ಡಸಂಟ್ ಫ್ಲಟರ್ ವೆನ್ ದ ವಿಂಡ್ ಬ್ಲೋಸ್. ಎಸ್, ನೋಡಿ ಗಾಳಿ ಬೀಸ್ತಾ ಇದೆ, ಬಟ್ ಆ ಒಂದು ಎಲೆ ಮಾತ್ರ ಫ್ಲಟರ್ ಅಂದರೆ ಅಳಗಾಡ್ತಾ ಇಲ್ಲ ಅಥವಾ ಮಿಸ್ಗಾಡ್ತಾ ಇಲ್ಲ, ಹಾಗೇನೆ ದೃಢವಾಗಿ ನಿಂತ್ಕೊಂಡಿದೆ. ದ್ಯಾಟ್ ಈಸ್ ಬೆಹರ್ಮಾನ್ಸ್ ಮಾಸ್ಟರ್ ಪೀಸ್. ಎಸ್, ಆ ಎಲೆ ಏನು ಕಾಣಿಸ್ತಾ ಇದೆನೋ ಅದೇ ಆ ಒಂದು ಬೆಹರ್ಮಾನನ ಒಂದು ಮಾಸ್ಟರ್ ಪೀಸ್ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಅಂದರೆ ಆ ಒಂದು ಕೊನೆಯ ಎಲೆ ಆ ಗಿಡದಲ್ಲಿ ಏನಿತ್ತಲ್ವಾ ಆ ಒಂದು ಎಲೆಯನ್ನ ಈ ಒಂದು ಬೆಹರ್ಮಾನ್ ಬಿಡಿಸಿರ್ತಾನೆ, ಆ ಪೇಂಟ್ ಅನ್ನ ಮಾಡಿರ್ತಾನೆ. ಅವನ ಲೈಫ್ ಲಾಂಗ್ ಅಂದ್ರೆ ಇಲ್ಲಿವರೆಗೂ ಕೂಡ ಅವನು ಒಂದು ಮಾಸ್ಟರ್ ಪೀಸ್ ಅನ್ನ ಪೇಂಟ್ ಮಾಡಬೇಕು ಅನ್ಕೊಂಡಿದ್ನಲ್ವಾ, ಅದು ಸಾಧ್ಯ ಆಗಿರಲಿಲ್ಲ. ಬಟ್ ಈಗ ಒಂದು ಎಲೆಯನ್ನ ಅವನು ಬಿಡಿಸಿದ್ದಾನೆ, ಆ ಎಲೆಯಿಂದಾಗಿ ಈ ಒಂದು ಜಾನ್ಸಿಯ ಜೀವನ ಉಳ್ಕೊಂಡಿದೆ. ಅವಳು ತನ್ನ ಒಂದು ಸಾವನ್ನ ತಪ್ಪಿಸ್ಕೊಂಡಿದ್ದಾಳೆ. ಅಂದ್ರೆ ಮೊದಲಿಗೆ ಅವಳೇನು ನಾನು ಸತ್ತು ಹೋಗ್ಬಿಡ್ತೀನಿ, ಆ ಎಲೆ ಉದುರು ಬಿಟ್ಟು ಅನ್ಕೊಂಡಿದ್ಲೋ, ಈಗ ಅವಳ ಮನಸ್ಥಿತಿ ಚೇಂಜ್ ಆಗ್ಲಿಕ್ಕೆ ಕಾರಣ ಈ ಬೆಹರ್ಮಾನ್ ಬಿಡಿಸಿರ್ತಕ್ಕಂತಹ ಆ ಒಂದು ಎಲೆಯ ಚಿತ್ರ ಆಗಿರುತ್ತೆ. He painted it the night the last leaf fell. ಎಸ್, ಆ ಒಂದು ನೈಟ್ ಅಂದರೆ ಜೋರಾಗಿರ್ತಕ್ಕಂತಹ ಮಳೆ ಬಿದ್ದಂತಹ ರಾತ್ರಿಯಲ್ಲೇ ಆ ಒಂದು ಎಲೆ ಉದುರು ಹೋಗ್ಬಿಟ್ಟಿರುತ್ತೆ. ಅದೇ ಸಂದರ್ಭದಲ್ಲಿನೇ ಈ ಬೆಹರ್ಮಾನ್ ಆ ಒಂದು ಎಲೆಯನ್ನು ಅಲ್ಲಿ ಬಿಡಿಸಿದ್ದಾನೆ ಅಂತಕ್ಕಂಥ ಒಂದು ಸತ್ಯವನ್ನು ಜಾನ್ಸಿಗೆ ಸ್ಯೂ ಹೇಳ್ತಾಳೆ. ಆ ಒಂದು ಎಲೆಯನ್ನು ಬಿಡಿಸ್ಲಿಕ್ಕೆ ಅಂಥೇಳಿ ಆ ಸುರಿತಕ್ಕಂತಹ ಮಳೆಯಲ್ಲಿ ಮತ್ತು ತುಂಬ ಕೋಲ್ಡ್ ಆಗಿರ್ತಕ್ಕಂತಹ ಗಾಳಿಯಲ್ಲೂ ಸಹ ಆ ಒಂದು ಬೆಹರ್ಮಾನ್ ಹೋಗ್ಬಿಟ್ಟು ಅಲ್ಲಿ ಆ ಒಂದು ಎಲೆಯ ಪೇಂಟಿಂಗನ್ನು ಮಾಡಿರ್ತಾನೆ. ಹಾಗಾಗಿ ಮಳೆಯಲ್ಲಿ ತೋರಿಸ್ಕೊಂಡು ಅವನಿಗೇನೆ ನ್ಯೂಮೋನಿಯಾ ಬಂದಿರುತ್ತೆ. ಆ ನ್ಯೂಮೋನಿಯಾದಿಂದಾಗಿ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅವನ ಒಂದು ಲೈಫ್ ಸಾರ್ಥಕ್ಯದಲ್ಲಿ ಕೊನೆಯಾಗುತ್ತೆ. ಯಾಕೆಂದರೆ ಅವನ ಲೈಫ್ ಲಾಂಗ್ ಅವನೇನು ಒಂದು ಮಾಸ್ಟರ್ ಪೀಸನ್ನು ಪೇಂಟ್ ಮಾಡಬೇಕು ಅಂದ್ಕೊಂಡಿದ್ನೋ ಅದು ಕೊನೆಗೆ ಸಾಧ್ಯ ಆಗುತ್ತೆ. ಅದರೊಂದಿಗೆ ಅವನ ಸಾವು ಕೂಡ ಸಂಭವಿಸುತ್ತೆ. ಹೀಗೆ ಓ ಹೆನ್ರಿ ಅವರು ತಮ್ಮ ಒಂದು ಸ್ಟೋರಿಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಮೆಸೇಜನ್ನು ಕೂಡ ಕೊಡೋದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ದ ಲಾಸ್ಟ್ ಲೀಫ್ ಅಂತಕ್ಕಂತಹ ಸ್ಟೋರಿಯ ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇದೇ ರೀತಿ ಇಂಗ್ಲೀಷ್ನ ಲಿಟ್ರೇಚರ್ನ ಪೋಯಮ್ಸ್ ಇರ್ಬೋದು ಅಥವಾ ಪ್ರೋಸ್ ಇರ್ಬೋದು ಅಥವಾ ಯಾವುದೇ ಸ್ಟೋರಿ ಇರ್ಬೋದು ಅಥವಾ ನಾಟಕ ಇರ್ಬೋದು, ಅವುಗಳನ್ನು ಕನ್ನಡದಲ್ಲಿ ನೀವು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋ ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.